ನಟ ರಾಜ್ಪಾಲ್ ಯಾದವ್ಗೆ ದೆಹಲಿ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ 3 ತಿಂಗಳ ಶಿಕ್ಷೆ ಪ್ರಕಟವಾಗಿದೆ. ರಾಜ್ಪಾಲ್ ವಿರುದ್ಧದ 7 ಪ್ರಕರಣಗಳಲ್ಲಿ ಜೈಲು ಶಿಕ್ಷೆಯಾಗಿದೆ. ಪ್ರತಿ ಪ್ರಕರಣದಲ್ಲೂ ಕೂಡ 1.05 ಕೋಟಿ ಫೈನ್ ಅನ್ನ ವಿಧಿಸಿದೆ ಕೋರ್ಟ್. ನಟನ ಪತ್ನಿ ರಾಧಾ ಯಾದವ್ಗೂ ಕೂಡ ಕೋರ್ಟ್ ಭಾರಿ ದಂಡವನ್ನ ವಿಧಿಸಿದೆ. ಆದರೆ ಈ ಫೈನ್ನ ಕರೆಕ್ಟ್ ಟೈಮ್ಗೆ ಪೇ ಮಾಡೋದ್ರಲ್ಲಿ ನಟ ಹಲವು ಬಾರಿ ವಿಫಲವಾಗಿದ್ದಾರೆ. ಹಣ ನೀಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ, ಬದಲಿಗೆ ನನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಅಂತ ನಟ ಹೇಳಿದ್ದಾರೆ. ಹಾಗೆ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಲು 2 ತಿಂಗಳ ಕಾಲಾವಕಾಶವನ್ನು ನೀಡಲಾಗಿದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ನಟನಿಗೆ ನ್ಯಾಯಾಲಯದ ಅನುಮತಿ ಕೂಡ ಸಿಕ್ಕಿದೆ. ಆದರೆ ಅನುಮತಿ ಕೊಡೋದ್ರಲ್ಲಿ ಜೊತೆಗೆ ಇದರಲ್ಲಿ ಇನ್ನೊಂದು ಅಂದರೆ ಸಿನಿಮಾ ನಟರಿಗಾಗಿ ವಿಶೇಷ ರಿಯಾಯಿತಿ ಸಾಧ್ಯ ಇಲ್ಲ ಅಂತಲೂ ಕೂಡ ಕೋರ್ಟ್ ಹೇಳಿದೆ. ಅಂದರೆ ಇಷ್ಟೊಂದು ಫೈನ್ ನನಗೆ ಕಟ್ಟೋದಕ್ಕೆ ಆಗೋದಿಲ್ಲ, ಅದ್ರ ಬದಲಿಗೆ ನನಗೆ ಜೈಲಿಗೆ ಕಳಿಸಿ ಅಂತ ಯಾವಾಗ ಇವ್ರು ಹೇಳ್ತಾರೆ ಆಗ ನೀವು ಸಿನಿಮಾ ನಟರಿರಬಹುದು, ನಟರು ಅಂತ ಹೇಳಿದ ತಕ್ಷಣ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಕೂಡ ಹೇಳಿದೆ. ಇನ್ನು ಯಾಕೆ ಈ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋಗೋದಾದ್ರೆ, ತಮ್ಮದೇ ನಿರ್ದೇಶನದ ಚೊಚ್ಚಲ ಚಿತ್ರವೊಂದಕ್ಕಾಗಿ ಪಡೆದ ಸಾಲಕ್ಕೆ ಸಂಬಂಧಿಸಿದಂತೆ ನೀಡಿದ ಚೆಕ್ಗಳು ಬೌನ್ಸ್ ಆಗಿದ್ವು. ಈ ವಿವಾದ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟಲ್ ಕಾಯ್ದೆಯ ಸೆಕ್ಷನ್ 138ರ ಅಡಿಯಲ್ಲಿ ದಾವೆಗೆ ಕಾರಣವಾಗಿತ್ತು.